ಕಸ್ತೂರಿ ಅವರ ಯಾವ ಊರ ಕಡೆ ಮೇಡಮ್? ಉತ್ತರ ಕರ್ನಾಟಕ. ಅಲ್ಲೆಲ್ಲ ಮಳೆ ಹೇಗಿದೆ ಮೇಡಮ್? ಪರವಾಗಿಲ್ವಾ? ಅಂತರ್ಜಲ ನಿಮಗೆ ಯಾವ ಬೀಜ ಬೇಕೋ ಅದು ತೊಗೊಳ್ಳಿ ಮೇಡಮ್. ಅದರಲ್ಲಿ ಒಂದು ತೊಗೊಳ್ಳಿ ಬೀಜಗಳು. ಶ್ರೀಗಂಧ ಇದೆ, ಅದು ಫಸ್ಟ್ ಒನ್ ಇದೆ ನೋಡಿ ಶ್ರೀಗಂಧ. ಅದ್ರ ಪಕ್ಕದ್ದು ಬಿದಿರು, ಅದು ಪೇರ್ಲೆ ಪಕ್ಕದ್ದು. ಅದು ಹತ್ತಿ ಹಣ್ಣು ಆ ಕಡೆದು, ಆ ಕಡೆದು ಬಾಗಿ ಮರ ಅಂತೇಳಿ. ಅಂದರೆ ಎಲ್ಲ ಮರಗಳಿಂದಲೂ ಹಣ್ಣು ಇದೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಇವಾಗ ಬೀಜ ಒಳಗೆ ಒಂದು ಚೂರು ಬಟ್ಟಲ್ಲಿ ಇದು ಮಾಡಿ. ಹಾಂ ಅಷ್ಟೇ ಮೇಡಮ್. ಅದನ್ನು ಬೀಜದ ಉಂಡಿನ ಒಂದು ಸ್ವಲ್ಪ ನೆರಳಲ್ಲಿ ಒಣಗಿಸ್ಬೇಕು. ಯಾಕೆ ನೆರಳಲ್ಲಿ ಒಣಗಿಸ್ಬೇಕಂದ್ರೆ ಕ್ರ್ಯಾಕ್ ಬಂದುಬಿಡುತ್ತೆ ಬಿಸಿಲು ಬಂದಾಗ. ನೆರಳಲ್ಲಿ ಇರಬೇಕು. ಆವಾಗ ನೀವು ಹಾಕಿರೆ ಅದು ಚೆನ್ನಾಗಿ ಬರುತ್ತೆ. ನಾವು ನಮ್ಮ ಪ್ರಕೃತಿಗೆ ನಾವೇನಾದ್ರು ಕೊಡ್ಬೋದು. ನಾವು ಏನೂ ತೊಗೊಂಡು ಹೋಗೋದಿಲ್ಲ, ನಾವು ಬಿಟ್ಟು ಹೋಗೋದು. ಹ್ಞೂ, ಮತ್ತು ಇವಾಗ ಇಲ್ಲೇ ಇದು ಮಾಡಿಕೊಂಡು ಎದುರುಗಡೆ ಮನೆಯವ್ರ ಹತ್ರ ಇದು ಮಾಡಿಬಿಟ್ಟು ಇದು ಮಾಡಿದ್ದೀವಿ. ಯಾಕೆಂದರೆ ನೀವು ಈ ಥರ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಮಾಡಬೇಕು, ನಮ್ಮ ಕರ್ತವ್ಯ ಅಂತ ಮಾಡಬೇಕಿದು. ಇವಾಗ ಎಲ್ಲ ಮಿಷಿನ್ಗಳೆಲ್ಲ ಬಂದ್ಬಿಟ್ಟು ಏನು ಮಾಡ್ತೀವಿ, 1 ಗಂಟೆಲೇ ಮರಗಳು ಕಡ್ದು ಬಿಸಾಕ್ತೀವಿ. ಆದರೆ 35-40 ವರ್ಷ ಆಗಬೇಕು ಅಂದರೆ ನಿಮಿಷ ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು.